श्रीगुरुभ्यो नमः। हरिः ओम्। तपो विद्या विरक्त्यादि सद्गुणौघाकरानहं वादिराजगुरून् वन्दे हयग्रीवदयाश्रय ಶ್ರೀಗುರುಭ್ಯೋ ನಮಃ. ಹರಿ ಓಂ. ಪ್ರವಾಸ ಗುರುಕುಲದ ಎಲ್ಲ ಬಾಂಧವರಿಗೆ ಮೊದಲ ವರ್ಷದ ವಾರ್ಷಿಕೋತ್ಸವದ ಶುಭಾಶಯಗಳನ್ನ ಕೋರ್ತಾ, ಭಗವಂತನ ಅನುಗ್ರಹ ನಮ್ಮ ಮೇಲೆ ಇದೆ ಅಂತ ಎಷ್ಟು ಬಾರಿ ಹೇಳಿದರೂ ಕೂಡ ಸಾಲದು. ಕಾರಣ, ಈ ವಾರ್ಷಿಕೋತ್ಸವದ ದಿನದಂದೇ ನೀವೆಲ್ಲರೂ ಕೃಷ್ಣ ಮಂತ್ರದ ಜಪವನ್ನ ಪ್ರಾರಂಭ ಮಾಡಿದ್ದೀರಿ, ಮಾಡ್ತಾ ಇದ್ದೀರಿ. ನಾವು ಮಾಡಿದಂತಹ ಈ 1 ವರ್ಷಗಳ ಪ್ರಯತ್ನ ಇದು ಭಗವಂತನಿಗೆ ಪ್ರೀತಿಯಾಗಿದೆ ಅನ್ಲಿಕ್ಕೆ ಗೊತ್ತಿಲ್ಲದೇನೆ ಇದೇ ದಿನದಂದು ನಾವೆಲ್ಲರೂ ಕೃಷ್ಣ ಮಂತ್ರದ ಜಪದ ಪ್ರಾರಂಭವನ್ನ ಮಾಡ್ತಾ ಇದ್ದೇವೆ. ವಾರ್ಷಿಕೋತ್ಸವವೂ ಹೌದು, ಕೃಷ್ಣ ಮಂತ್ರದ ಜಪವೂ ಹೌದು. ಇಂತಹ ಅದ್ಭುತವಾದಂತಹ ದಿನದಲ್ಲಿ ನಾವಿದ್ದೇವೆ. ನಿಮ್ಮೆಲ್ಲರಿಗೂ ಕೂಡ ಈ ವಾರ್ಷಿಕೋತ್ಸವದ ಶುಭಾಶಯಗಳನ್ನ ತಿಳಿಸ್ತಾ, ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡಿ ಇನ್ನು ಹೆಚ್ಚಿಗೆ ಜ್ಞಾನದ ಅಭಿವೃದ್ಧಿಯಾಗುವಂತೆ, ಹೊಸ ಹೊಸ ರೀತಿಯಾದಂತಹ ಪಾಠಗಳನ್ನ ಕೇಳುವಂತೆ ಹೇಳುವಂತೆ ಅನುಗ್ರಹವನ್ನ ಭಗವಂತ ಮಾಡಲಿ. ಹೊಸದಾದ ವಿಚಾರಗಳನ್ನ, ಭಗವಂತನ ಸರ್ವೋತ್ತಮತ್ವದ ವಿಚಾರವನ್ನ, ಭಗವಂತನ ವ್ಯಾಪ್ತತ್ವದ ಚಿಂತನೆ ನಮ್ಮ ಬುದ್ಧಿಯಲ್ಲಿ ಸದಾಕಾಲ ನೆಲೆಸಲಿ ಎನ್ನುವುದಾಗಿ ಪ್ರಾರ್ಥನೆಯನ್ನ ಮಾಡಿ ಅಂತ ತಿಳಿಸ್ತಾ, ಮತ್ತೆ ಲಕ್ಷ್ಮೀ ಶೋಭಾನದ ಪಾಠವನ್ನ ಕೇಳೋಣ. ಎಲ್ಲ ರೀತಿಯಾದ ಆಭರಣಗಳನ್ನ ಲಕ್ಷ್ಮೀದೇವಿ ಧಾರಣೆಯನ್ನ ಮಾಡಿದ್ದಾಳೆ. ಎಷ್ಟೋ ಆಭರಣಗಳು ಹೇಳಲಿಕ್ಕೂ ಕೂಡ ಸಾಲೋದಿಲ್ಲ. ಕಮಲಗಂಧಿ ಕೋಮಲಾಂಗಿ ಸುಂದರಾಬ್ಜ ವದನೆ ನೀನು, ರಮಣ ಮತ್ಸ್ಯ ಕಠಿಣ ಕಾಯ ಸೂಕರಾಸ್ಯನು. ಆ ಭಗವಂತನಿಗೂ ಲಕ್ಷ್ಮೀದೇವಿಗೂ ಸಾಮ್ಯವನ್ನಿಸ್ತಾ ಇದ್ದಾರೆ. ಕಮಲಗಂಧಿ ಕೋಮಲಾಂಗಿ, ಇಡೀ ದೇಹ ಕಮಲದಂತೆ ಇದೆ, ಕೋಮಲವಾದಂತಹ ದೇಹ, ಸುಂದರಾಬ್ಜ ವದನೆ ನೀನು, ಕಂಡವರನ್ನ ಕಂಡು ಚಂದಾಗಿದ್ದಾಳೆ ಅಂತ ವರ್ಣನೆ ಮಾಡ್ತೇವೆ. ಆದರೆ ಲಕ್ಷ್ಮೀದೇವಿಯ ಸೌಂದರ್ಯ, ಭಗವಂತನೂ ಕೂಡ ಲಕ್ಷ್ಮೀದೇವಿಯನ್ನ 3-4 ರೂಪಗಳಿಂದ ಅಲಂಕನ ಮಾಡ್ತಾನಂತೆ. ಅಷ್ಟು ಒಂದು ರೂಪ ಲಕ್ಷ್ಮೀದೇವಿಯಲ್ಲಿ ಇದೆ ಅಂತ. ಎಡಕ್ಕೆ ಭೂಮಿ ಬಲಕ್ಕೆ ಶ್ರೀಯು, ಎದುರಿನಲ್ಲಿ ದುರ್ಗಾದೇವಿ, ತೊಡೆಯ ಮೇಲೆ ಲಕುಮಿಯಾಗಿ ಬಿಡದೆ ಮುದ್ದಾಡುವಂತೆ ಮರಳು ಮಾಡಿಕೊಂಡೆ ಎಲ್ಲಿ ಮಾಯಾದೇವಿಯೇ, ಮಾಯಾದೇವಿಯೇ, ಮಾಯಾದೇವಿಯೇ. ಸರ್ವ ಸಂಗ ಬಿಟ್ಟು ಸನ್ಯಾಸಿಯಾದ ಕಾಲಕ್ಕೂ ಸರ್ವದಾ ತನ್ನೆದೆಯ ಮೇಲೆ ಬಿಡದೆ ನಿನ್ನ ಧರಿಸುವಂತೆ ಮರಳು ಮಾಡಿಕೊಂಡೆ ಎಲ್ಲಿ ಮಾಯಾದೇವಿಯೇ, ಮಾಯಾದೇವಿಯೇ, ಮಾಯಾದೇವಿ. ಸದಾ ಕಾಲದಲ್ಲಿ ಭಗವಂತ ಆ ಲಕ್ಷ್ಮೀ ದೇವಿಯನ್ನ ವಕ್ಷಸ್ಥಳದಲ್ಲೇನೆ ಇಟ್ಟುಕೊಂಡಿದ್ದಾನಂತೆ. ಅದನ್ನ ರುದ್ರದೇವರೇ ಹೇಳ್ತಾರೆ, ಮಂಗಳಾಂಗನೆ ಮಾರಜನಕನೆ ನಾ ಮಾಡಿದ ತಪ್ಪು, ಹಿಂಗದೆ ಕ್ಷಮಿಸೋ ಯದುಕುಲ ತಿಲಕ, ನಿನ್ನ ವಕ್ಷದಲ್ಲೊಪ್ಪುವ ನಿನ್ನ ಅಂಗನೆ ಅರಿಯಳು ನಕಮಹಿಮಾಂಗ. ನಿನ್ನ ಅಂಗನೆ ಅಂದರೆ ಲಕ್ಷ್ಮೀದೇವಿಯು ಕೂಡ ನಿನ್ನ ಉಗುರಿನ ಮಹತ್ವವನ್ನು ಅಳಿಯಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ಲಕ್ಷ್ಮೀದೇವಿ ಆ ಕ್ಷೀರ ಸಮುದ್ರದ ಮಧ್ಯದಿಂದ ಬಂದಿದ್ದಾಳೆ. ಇಷ್ಟೇ ಅಲ್ಲದೇನೆ ಪಾಲಸಾಗರವನ್ನ ಲೀಲೆಯಲ್ಲಿ ಕಡೆಯಲು ಅಂತ ಹೇಳಿದಂತೆ ಎಲ್ಲ ದೇವಾನು ದೇವತೆಗಳು ಆ ಸಮುದ್ರವನ್ನ ಕಡಿಯಬೇಕಾದರೆ ಲಕ್ಷ್ಮೀದೇವಿ ಪ್ರಾದುರ್ಭವಿತಳಾಗಿದ್ದಾಳೆ. ಎಲ್ಲ ಆಭರಣಗಳನ್ನ ಧಾರಣೆ ಮಾಡ್ತಾ ಮುಂದಿನ ಆಭರಣಗಳು ಯಾವ ರೀತಿಯಾದಂತಹ ಸೂಚನೆಯನ್ನ ನೀಡ್ತಾ ಇದೆ ಎನ್ನುವುದಾಗಿ ವಾದಿರಾಜರು ತಿಳಿಸ್ತಾ ಇದ್ದಾರೆ. ಮುತ್ತಿನಕ್ಷತೆ ಇಟ್ಟು ನವರತ್ನದ ಮುಕುಟವ ನೆತ್ತಿಯ ಮೇಲೆ ಧರಿಸಿದಳೆ, ನೆತ್ತಿಯ ಮೇಲೆ ಧರಿಸಿದಳ ದೇವಿ ಭಕ್ತಿಯ ಜನರ ಸಲಹಲಿ ಶೋಭಾನೆ. ಮುತ್ತಿನ ಅಕ್ಷತೆಯನ್ನ ಧರಿಸಿದ್ದಾಳಂತೆ, ನವರತ್ನಮಯವಾದಂತಹ ಕಿರೀಟವನ್ನ ತಲೆಯ ಮೇಲೆ ಧರಿಸಿದ್ದಾಳಂತೆ. ಆ ದಾಸರ ಕೇಳ್ತಾರಲ್ಲ, ಚಲುವ ಬೇಲೂರ ಚನ್ನಿಗರಾಯನಿಗೋ ತೆಳದಿ ಹೇಳುಡುಪಿಯ ಕೃಷ್ಣರಾಯನಿಗೋ, ಇಳೆಯೋಳು ಪಂಢರ ಪುರ ವಿಠಲೇಶಗೋ, ನಳಿನಾಕ್ಷಿ ಹೇಳಮ್ಮ ಬದರಿ ನಾರಾಯಣಗೋ, ಮಾರಿಗೆ ವಧುವಾದೆ ಅಂಬೂಜಾಕ್ಷಿಯಾರಿಗೆ ವಧುವಾದೆ. ವಾಸವಾರ್ಧಿತ ಕಂಚಿ
ವರದರಾಜಮೂರುತಿಗೋ ಅಸುರಾರಿ ಶ್ರೀಮುಷ್ಣದ ದೇವರಹನಿಗೋ ಶೇಷಶಾಯಿಯಾದ ಶ್ರೀರಂಗನಾಯಕಗೋ ಸಾಸಿರ ನಾಮದೊಡೆಯ ಅಳಗಿರಿ ಶನಿಗೋ ಆರಿಗೆ ವಧುವಾದೆ. ಇವತ್ತು ಈ ಎಲ್ಲ ದೇವತೆಗಳಿಗೆ, ಈ ಎಲ್ಲ ದೇವರ ರೂಪಗಳಿಗೆ ಇರುವಂತಹ ವೈಭವ ಮತ್ತೆಲ್ಲೂ ಕೂಡ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ವೈಭವದಿಂದ ಕೂಡಿರ್ತಕ್ಕಂತಹ ಭಗವಂತನ ಮುಂದೆ ಮುತ್ತಿನ ಅಕ್ಷತೆಯನ್ನಿಟ್ಟು ನವರತ್ನದ ಮಾಲೆಯನ್ನ ಧರಿಸಿ ಬಂದು ನಿಂತಿದ್ದೀಯಲ್ಲ. ಬಂದು ನಿಲ್ಲೋದು ಇಷ್ಟೇ ಅಲ್ಲ, ತನ್ನ ಭಕ್ತಿಯ ಜನರ ಸಲಹಲಿ. ನಿನ್ನ ಮೇಲೆ ಭಕ್ತಿಯನ್ನು ಯಾರು ಮಾಡ್ತಾರೋ, ನಿನ್ನ ಒಡೆಯನಾದಂತಹ ಭಗವಂತನ ಮೇಲೆ ಭಕ್ತಿಯನ್ನು ಯಾರು ಮಾಡ್ತಾರೋ ಅವರ ಮಾತನ್ನ ನಿಜಗೊಳಿಸು. ನಿನ್ನ ಹತ್ತಿರ ಬಂದು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಈ ವಧುವರರನ್ನ ರಕ್ಷಣೆ ಮಾಡು. ಸದಾ ಕಾಲದಲ್ಲಿ ಕಿರೀಟವನ್ನ ಇಟ್ಟುಕೊಂಡಿದ್ದೀಯಲ್ಲ, ಆ ಕಿರೀಟದಲ್ಲಿ ಯಾವಾಗಲೂ ಕೂಡ ಕಿರೀಟಕ್ಕೆ ಅಭಿಮಾನಿಗಳು ನಮ್ಮ ಗರುಡ ದೇವರಂತೆ. ಆ ಗರುಡ ಬಂದು ಈ ಹಾವು ಕಚ್ಚಿದಂತಹ ವರನ ವಿಷವನ್ನ ಪರಿಹಾರ ಮಾಡಲಿ. ಆ ಕಿರೀಟದಿಂದಲೇನೆ ನಿನ್ನ ದೃಷ್ಟಿ ಬಿದ್ದರೆ ಸಾಕು, ನಿನ್ನ ಕಿರೀಟದ ಛಾಯೆ ಬಿದ್ದರೆ ಸಾಕು, ಎಲ್ಲ ವಿಷಗಳೇ ದೂರವಾಗಿ ಹೋಗ್ತದೆ, ಸಂಸಾರದ ವಿಷವೇ ದೂರವಾಗಿ ಹೋಗ್ತದಂತೆ. ಅಂದ ಮೇಲೆ ಈ ಹಾವಿನ ವಿಷ ದೂರವಾಗುವುದಿಲ್ಲೇನು? ಅದಕ್ಕಾಗಿ ನೀನು ರಕ್ಷಣೆ ಮಾಡು ಎನ್ನುವುದಾಗಿ ಪ್ರಾರ್ಥನೆಯನ್ನ ವಾದಿರಾಜರು ಮಾಡ್ತಾ ಇದ್ದಾರೆ. ಮುತ್ತಿ ನಕ್ಷತೆ ಇಟ್ಟು ನವರತ್ನದ ಮುಕುಟವ ನೆತ್ತಿಯ ಮೇಲೆ ಧರಿಸಿದಳೆ, ನೆತ್ತಿಯ ಮೇಲೆ ಧರಿಸಿದಳಾದೇವಿ ತನ್ನ ಭಕ್ತಿಯ ಜನರ ಸಲಹಲಿ ಶೋಭಾನೆ. ಕುಂದ ಮಂದಾರ ಜಾಜಿ ಕುಸುಮಗಳ ವೃಂದವ ಚಂದದ ತುರುಬಿಲಿ ತುರುಬಿದಳೆ, ಕುಂದದ ವರ್ಣದ ಕೋಮಲೆ ಮಹಾಲಕ್ಷ್ಮಿ ಕೃಪೆಯಿಂದ ವಧುವರರ ಸಲಹಲಿ ಶೋಭಾನೆ. ಎಲ್ಲ ಹೂಗಳನ್ನ ಧಾರಣೆ ಮಾಡಿದೀಯ. ಯಾಕೆ ಅಂತಂದರೆ ಆ ಹೂಗಳು ಎಲ್ಲಿಯೂ ಅಂತಂದ್ರೆ ಭಗವಂತನ ಪಾದಕ್ಕೆ ಎರಗಿದಂತಹ ಹೂಗಳಂತೆ. ಮುತ್ತು ಮೋಹನನ ಮಂಜುಳ ಸಂಗೀತ ಸದ್ದನಾಲಿಸಿ ಗೋಪಿಯರು ಬುದ್ಧಿ ಸೂರಾಡಿದ ರಂಗದ ಬಾಣಕ್ಕೆ ಬಿದ್ದು ಪರವಶರಾದರು. ಸಿದ್ಧ ಮುನಿತರಿದ್ದ ಸಮಾಧಿಯೊಳೆತೆದ್ದು ಕುಣಿದು ಎದೆತಾವರೆ ಗದ್ದುಗೆ ಅರಸನ ಹೊಲಿಸಿಕೊಂಡರು, ಗೆದ್ದರು ಭವ ಸಮುದ್ರವ. ತೆಳಗಿನೋದಕ ಉಕ್ಕೇರಿ ಬಂದಾವು ತುಳಕಿ ಚೆಲ್ಲಾಡಿ ನಿಂತಳು ಯಮುನೆ, ಮೇಲೆ ಮಾಡೊಡ್ಡಿ ಮೇಘಾಳಿ ಬೋರಿಟ್ಟು ಕಲ್ಲು ಕರಗಿ ನೀರಾದವು. ನಳಿನ ಚಂಪಕನಾಗ ಪುನ್ನಾಗ ಪಾಟಲ ಶಾವಂತಿಗೆ ಕುಂದ ಬಕುಲವು, ಮಾಲತಿ ಜಾಜಿಯು ಪರಿಮಳಂದೊಡಗೂಡಿ ನೀಲಾಂಗ ನಂಗ್ರಿಗೆ ಎರಗಿದವು. ರಂಗ ಕೊಳ್ಳಲ ನೋದಲಾಗಿ ರಂಗಯ್ಯ ಕೊಳ್ಳಲ ನೋದಲು. ಈ ಎಲ್ಲ ಭಗವಂತನಿಗೆ ಸಮರ್ಪಣೆ ಮಾಡಿದಂತಹ ಅವನ ಪಾದದ ಮೇಲೆ ಬಿದ್ದಿರ್ತಕ್ಕಂತಹ ಹೂಗಳನ್ನ ನಿತ್ಯದಲ್ಲಿ ಧಾರಣೆ ಮಾಡ್ತಾ ಇದ್ದೀಯಲ್ಲ, ಧಾರಣೆ ಮಾಡಿಕೊಂಡು ಕೂಡ ಬಂದಿದ್ದೀಯಲ್ಲ. ಇಂತಹ ಮಹಾಲಕ್ಷ್ಮಿ ಸದಾ ಕಾಲದಲ್ಲಿ ಹೂವು ಇದು ಮುತ್ತೈದೆಯ ಸ್ವರೂಪವನ್ನ ತಿಳಿಸಿಕೊಡ್ತದಂತೆ. ಅದಕ್ಕಾಗಿ ಇಂತಹ ಹೂಗಳನ್ನ ನೀನು ಧಾರಣೆ ಮಾಡಿದಂತೆ ಈ ಕನ್ಯೆಗೂ ಕೂಡ ಧಾರಣೆ ಮಾಡುವಂತಹ ಸೌಭಾಗ್ಯವನ್ನ ಕರುಣಿಸು ಎನ್ನುವುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೇನೆ ಎಂದಿಗೂ ಬಾಡದೆ ಇರುವಂತಹ ಆ ಕಮಲದ ಮಾಲೆಯನ್ನ ನೀನು ಎದೆಯ ಮೇಲೆ ಧಾರಣೆ ಮಾಡಿಕೊಂಡಿದ್ದೀಯ. ಇಂತಹ ಲಕ್ಷ್ಮೀದೇವಿ ಎಂದಿಗೂ ಕೂಡ ಇವಳ ಸೌಭಾಗ್ಯ ಬಾಡದೆ ಇದ್ದಂತೆ ಅನುಗ್ರಹ ಮಾಡಿ ಈ ವರನನ್ನ ರಕ್ಷಣೆ ಮಾಡು. ಕುಂದ ಮಂದಾರ ಜಾಜಿ ಕುಸುಮಗಳ ವೃಂದದ ಚಂದವ ತುರುಬಿಗೆ ತುರುಬಿದಳೆ. ಆ ಚಂದವಾಗಿರ್ತಕ್ಕಂತಹ ತುರುಬು ಇವತ್ತು ಎಲ್ಲಿಯೂ ಕೂಡ ಕಾಣೋದಿಲ್ಲ. ಕೂದಲು ಬಿಡೋದು ಓಡಾಡೋದು ಎರಡೇ ಕಾಣಿಸುತ್ತೆ. ಆದರೆ ತುರುಬಿನಲ್ಲಿ ಈ ಎಲ್ಲ ದೇವತೆಗಳ ಸನ್ನಿಧಾನ ಇರ್ತದೆ. ಅಂತಹ ತುರುಬಿಗೆ ಎಲ್ಲ ಹೂಗಳನ್ನ ಧಾರಣೆ ಮಾಡಿದಂತೆ ಕೋಮಲ ವರ್ಣದಂತಹ ಮಹಾಲಕ್ಷ್ಮಿ ಶ್ರೀ ಮಹಾಲಕ್ಷ್ಮಿ ದೇವಿಯೇ ಕೋಮಲಾಂಗಿಯೇ ಅಂತ ದಾಸರು ವರ್ಣನೆ ಮಾಡ್ತಾರೆ. ಅಂತಹ ಕೋಮಲ ವರ್ಣದವಳಾದಂತಹ ಬಂಗಾರದ ಬಣ್ಣವುಳ್ಳಂತಹ ಮಹಾನುಭಾವಳೆ ನೀನು ಕೃಪೆಯಿಂದ ಈ ವಧುವರರನ್ನ ರಕ್ಷಣೆ ಮಾಡು ಎನ್ನುವುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ.
ಕುಂದ ಮಂದಾರ ಜಾಜಿ ಕುಸುಮಗಳ ವೃಂದವ ಚಂದದ ತುರುಬಿಗೆ ತುರುಬಿದಳೆ. ಕುಂದಣ ವರ್ಣದ ಕೋಮಲೆ ಮಹಾಲಕ್ಷ್ಮಿ ಕೃಪೆಯಿಂದ ವಧುವರರ ಸಲಹಲಿ ಶೋಭಾಣಿ. ಶ್ರೀಕೃಷ್ಣಾರ್ಪಣಮಸ್ತು.